ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತನಿಖೆಗೆ ಆದೇಶ ನೀಡಿದ ಸಚಿವ ತಿಮ್ಮಾಪುರ. ವರದಿ ಬರುವ ತನಕ ಅಧಿಕಾರಿಗಳು ಅಮಾನತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಿಪಿಐ ಕಿರುಕುಳ ಆರೋಪ, ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಯತ್ನ. 5 ಪುಟಗಳ ಪತ್ರ ಬರೆದು ಗೃಹ ಸಚಿವರಿಗೆ ದೂರು. ಸದ್ಯ ಗೌಪ್ಯ ಸ್ಥಳದಲ್ಲಿರುವ ವಿಠಲ್. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ. ಕೊಲೆ ಆರೋಪಿಗೆ ಜಾಮೀನು ಕೊಡಿಸಲು ನಾಗೇಶ್ ವಾದ. ತಡವಾದ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರತಿವಾದ. ದೆಹಲಿ ಪ್ರಶಾಂತ್ ವಿಹಾರ್ನಲ್ಲಿ ಮತ್ತೆ ಸ್ಫೋಟ. ರಕ್ಷಣಾ ಪಡೆ ಸಿಬ್ಬಂದಿಯಿಂದ ಶೋಧ. ಬ್ಲಾಸ್ಟ್ ಬಗ್ಗೆ ಮುಂದುವರೆದ ಇನ್ವೆಸ್ಟಿಗೇಷನ್. ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲಿ ನಾವು ಇವತ್ತು ತೆಗೆದುಕೊಳ್ತಾ ಇರುವಂತಹ ಪ್ರಮುಖ 3 ಟಾಪ್ ಸ್ಟೋರಿಗಳ ಪೈಕಿ ಮೊದಲನೆಯ ಟಾಪ್ ಸ್ಟೋರಿ ಡ್ರಾಮಾ ಆಡ್ಸೋದು. ಏನಿದರ ಅಸಲಿ ಕಹಾನಿ ಅದನ್ನ ಹೇಳ್ತೀವಿ. ಎರಡನೆಯ ಟಾಪ್ ಸ್ಟೋರಿ, ಈಗ ದರ್ಶನ್ಗೆ ಅದೊಂದೇ ಟೆನ್ಷನ್ ಇದೆ. ಆ ಟೆನ್ಷನ್, ಆ ಒಂದು ಕಾರಣದಿಂದ, ಆ ಕಾರಣ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಬೇಕಾದರೂ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಿರುವು ಬಳ್ಳಾರಿಯಿಂದ ಬಿಜೆಎಸ್ಗೆ ಯಾವ ರೀತಿಯಾಗಿ ತಿರುವು ಕೊಟ್ಟಿದ್ದು, ಅದೇ ರೀತಿಯಾಗಿ ಬಿಜೆಎಸ್ ಇಂದ ಬಳ್ಳಾರಿಗೆ ತಿರುವು ಕೊಡುವ ಚಾನ್ಸಸ್ ಇದೆ ಈ ಟೆನ್ಷನ್. ಮೂರನೆಯ ಟಾಪ್ ಸ್ಟೋರಿ, ಬಳ್ಳಾರಿಗೆ ಬಾಸ್ ವಾಪಸ್ ಹೋಗೋದು ಫಿಕ್ಸ್. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 4 ವಾರ ಮುಗ್ದೋಗಿದೆ. ಇರೋದಿನ 2 ವಾರ. ಆ 2 ವಾರದಲ್ಲಿ ಅರ್ಧ ವಾರ ಕಳೆದೋಗಿದೆ. ಇನ್ನೊಂದೂವರೆ ವಾರ. ಆ 1.5 ವಾರದೊಳಗಡೆ ಆಪರೇಷನ್ ಆಗಬೇಕು. ಆಪರೇಷನ್ ಆಗಿ ರೆಸ್ಟ್ ತಗೊಂಡು ಜೈಲಿಗೆ ಹೋಗ್ಬೇಕು, ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಅದಾದ ಬಳಿಕ ಮಧ್ಯಂತರ ಜಾಮೀನು 6 ವಾರಕ್ಕೆ ಮುಕ್ತಾಯ ಆಗುತ್ತೆ. ಈಗ ರೆಗ್ಯುಲರ್ ಬೇಲ್ನ ವಿಚಾರವಾಗಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ. ಅದಾದ ಬಳಿಕ ಒಂದು ವೇಳೆ ಇಲ್ಲಿ ಏನಾದರೂ ಆಯ್ತು ಅಂದ್ರೆ ನೆಕ್ಸ್ಟ್ ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು, ಅದನ್ನ ಮುಂದುವರಿಸ್ಕೊಂಡು ಹೋಗೋದ್ರ ಬಗ್ಗೆ ಪ್ಲಾನಿಂಗ್ ಆಗುತ್ತೆ. ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತನಿಖೆಗೆ ಆದೇಶ ನೀಡಿದ ಸಚಿವ ತಿಮ್ಮಾಪುರ. ವರದಿ ಬರುವ ತನಕ ಅಧಿಕಾರಿಗಳು ಅಮಾನತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಿಪಿಐ ಕಿರುಕುಳ ಆರೋಪ, ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಯತ್ನ. 5 ಪುಟಗಳ ಪತ್ರ ಬರೆದು ಗೃಹ ಸಚಿವರಿಗೆ ದೂರು. ಸದ್ಯ ಗೌಪ್ಯ ಸ್ಥಳದಲ್ಲಿರುವ ವಿಠಲ್. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ. ಕೊಲೆ ಆರೋಪಿಗೆ ಜಾಮೀನು ಕೊಡಿಸಲು ನಾಗೇಶ್ ವಾದ. ತಡವಾದ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರತಿವಾದ. ದೆಹಲಿ ಪ್ರಶಾಂತ್ ವಿಹಾರ್ನಲ್ಲಿ ಮತ್ತೆ ಸ್ಫೋಟ. ರಕ್ಷಣಾ ಪಡೆ ಸಿಬ್ಬಂದಿಯಿಂದ ಶೋಧ. ಬ್ಲಾಸ್ಟ್ ಬಗ್ಗೆ ಮುಂದುವರೆದ ಇನ್ವೆಸ್ಟಿಗೇಷನ್.